ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕೊಟ್ಟಿರೋ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಪ್ರೋಮೋನು ಎಕ್ಸಲೆಂಟ್ ಆಗಿತ್ತು. ಈಗ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಅಂದ್ರೆ ಸ್ಪರ್ಧಿಗಳಿಗೆಲ್ರಿಗೂ ಕೂಡ ಹೇಳಿದ್ರು ಈ ರೀತಿಯಾಗಿ ಕಾನ್ಸೆಪ್ಟ್ ಇದೆ ಅಂತ ಬಿಟ್ಟು, ಯಾರ್ಯಾರು ಯಾವ್ಯಾವ ಗ್ರೂಪ್ ಅಂತ ಬಿಟ್ಟು. ಅಂದ್ರೆ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಗಂಧರ್ವರು ರಾಕ್ಷಸರು ಅಂತ ಏನೊಂದು ಕಾನ್ಸೆಪ್ಟ್ ಇತ್ತು, ಸೇಮ್ ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಈಗ 2 ಟೀಮ್ಗಳಾಗಿ ಡಿವೈಡ್ ಆಗಿದೆ. ಎಲ್ಲರೂ ಕೂಡ ಇಲ್ಲಿ ಬಿಗ್ ಬಾಸ್ ಏನ್ ಹೇಳಿದಾರೋ ಅದ್ರ ಪ್ರಕಾರ ರೆಡಿ ಆಗ್ತಿದ್ದಾರೆ. ಕೆಲವೊಬ್ರು ರೆಡಿಯಾಗಿ ನಿಂತಿದ್ದಾರೆ, ಕೆಲವೊಬ್ರು ರೆಡಿ ಆಗ್ಬೇಕಾಗಿದೆ. ಅದರಲ್ಲಿ ಧ್ರುವಂತವರು ಇನ್ನೂ ನೋಡೋಣ, ಯಾಕಂತಂದ್ರೆ ನಾನು ಬಟ್ಟೆ ಹಾಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಏನೊಂದು ಕಪ್ಪು ಬಟ್ಟೆ ಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ ಕಪ್ ಕಲರ್ದು ಬಟ್ಟೆ ಕೊಟ್ಟಿದ್ದಾರೆ ಹಾಕೊಂಡ್ಬಿಟ್ಟು. ಇವಾಗ ಕಾಕ್ರೋಚ್ ಸುದ್ದಿಯವರು ಕೊಟ್ಟಿದ್ರಲ್ವಾ ಅಸುರಾಧಿಪತಿ ಅಂತಂದ್ಬಿಟ್ಟು, ಅದೇ ರೀತಿ ಸೇಮ್ ಬ್ಲ್ಯಾಕ್ ಕಲರ್ ಡ್ರೆಸ್ಗಳನ್ನ ಕೊಟ್ಟಿದ್ದಾರೆ. ಪ್ರೋಮೋದಲ್ಲೇ ನೋಡಿರ್ತೀರಾ. ಆದ್ರೆ ಇಲ್ಲಿ ಧ್ರುವಂತರು ಯಾಕೋ ಸ್ವಲ್ಪ ನಕರ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ಏನ್ ಕೊಟ್ಟಿದ್ದಾರೆ ಬಟ್ಟೆಗಳನ್ನ, ಅದನ್ನ ಆಮೇಲೆ ಹಾಕೊಂಡ್ರೆ ಆಯ್ತು, ಇನ್ನೂ ಟೈಮ್ ಇದೆಯಲ್ಲ, ಮತ್ತೆ ಹಾಕೊಳ್ಳಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ನೋಡೋಣ ಬಿಗ್ ಬಾಸ್ ಹೇಳಿದ ರೂಲ್ಸ್ನ ಇಲ್ಲಿ ಫಾಲೋ ಮಾಡ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಈ ಒಂದು ವಿಚಾರದ ಬಗ್ಗೆ ಕಾವ್ಯ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಚೈತ್ರ ಅವರು ಕೂಡ ಇಲ್ಲಿ ಇರ್ಬೋದು, ರಾಶಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ. ಧ್ರುವಂತವ್ರು ಯಾಕೋ ಕಾಸ್ಟ್ಯೂಮ್ನ ಹಾಕಲ್ಲ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಅಂತಂದ್ಬಿಟ್ಟು. ಅದಕ್ಕೆ ಅವ್ನ ಪಾಡಿಗೆ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ರೆಡಿ ಆಗೋಣ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ. ಚೈತ್ರ ಅವರು ಸ್ವಲ್ಪ ಅತಿರೇಕ ಆಗಿದೆ ಧ್ರುವಂತು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅದ್ರ ತಕ್ಕಂಗೆ ಇಲ್ಲಿ ರೆಡಿ ಆಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಹಠ ಹಿಡ್ದಂಗೆ ಸ್ವಲ್ಪ ಅತಿರೇಕ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊಂತಿದ್ದಾರೆ. ನೋಡೋಣ ಇವರು ರೆಡಿ ಆಗಿದ್ದಾರಾ ಇಲ್ವಾ ಅಂತಂದ್ರೆ ಬಿಗ್ ಬಾಸ್ ಏನಾದರೂ ಬೇರೆ ಇವ್ರಿಗೆ ಪನಿಷ್ಮೆಂಟ್ ಏನಾದರೂ ಕೊಡ್ತಾರಾ ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಯಾಕಂತಂದ್ರೆ ಇವಾಗ ಬಿಗ್ ಬಾಸ್ ಒಂದು ಡೆವಿಲ್ ಸೌಂಡ್ ಯಾವ ರೀತಿ ಇತ್ತು ಅಂತಂದ್ರೆ ಗೋಸ್ಟ್ದು ಸಕ್ಕದಾಗಿತ್ತು. ವಿಲ್ಲನ್ ಬಂದಾಯ್ತು, ಭಯ ಶುರುವಾಯಿತು ಅಂತ ಹೇಳಿದ್ದಾರೆ. ಯಾರ್ಯಾರು ಭಯ ಬೀಳ್ತಾರೆ, ಯಾರ್ಯಾರು ಭಯ ಬೀಳಿಸ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ಮತ್ತೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.